ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ರಜದಲ್ಲೂ ಒಂದು 8 ಗಂಟೆ 9 ಗಂಟೆ ತನಕ ಮಲ್ಕೊಳ್ಳೋಣ ಅಂದರೆ ಹಾಳಾದ ರಜದಲ್ಲೇ ಎಚ್ಚರ ಆಗ್ಬೇಕಾ ಬೆಳಗ್ಗೆಲೆ. ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 7:30 ಆದರೂ ಕಣ್ಣೇ ಬಿಡೋಕೈತಾರೆ. ಹೋಗತ್ತಾಗ ಇವತ್ತೊಂದು ದಿನ ರಜಾ ಮಾಡ್ಕೊಳ್ಳೋಣ ಅನ್ನಿಸ್ತಾ ಇರ್ತದೆ. ಆಮೇಲಿಂದ ಒಂದೇ ಸಲ ನೆನಪಾಯ್ತದೆ, ಓ ಮೈ ಗಾಡ್, ನಾನು ಹೋಗ್ತಿರೋದು ಸ್ಕೂಲ್ಗೂ ಕಾಲೇಜಿಗಲ್ಲ, ಒಂದಿನ ಬಂಕ್ ಹಾಕಿ ಮನೇಲಿರೋಕ್ಕೆ. ನಾನು ಹೋಗ್ತಿರೋದು ಜಾಬ್ಗೆ. ಒಂದಿನ ಎಕ್ಸ್ಟ್ರಾ ರಜಾ ಹಾಕ್ಕೊಂಡು ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂತ ನೆನೆಸ್ಕೊಂಡ ತಕ್ಷಣ ಇಲ್ಲ ಇಲ್ಲ ಅಂದ್ಬಿಟ್ಟು ನಿದ್ದೆಗಾಣಲ್ಲೇ ಬಚ್ಚಲ ಮನೆಗೆ ಹೋಗಿ ರೆಡಿ ಆಯ್ತೀನಿ. ಈಗ ರಜದಲ್ಲಿದ್ದೀನಿ, ಆರಾಮಾಗಿ ಮನಿಕೊಳ್ಳೋಣ ಅಂದ್ರೆ ಹಾಳಾದ ನಿದ್ದೆನೇ ಬರೋಲ್ಲ. ಒಂದೊಂದಲ್ಲ ಕಣ್ರಿ ನಮ್ಮ ಗೋಳು. ನಿಮಗೂ ಹಿಂಗೆ ಆಗುತ್ತಾ ಕಮೆಂಟ್ ಮಾಡಿ. ನಾನು ಇವಾಗ ಬೆಳಗ್ಗೆ 5:56 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ಎದ್ದಿರೋದು 5:15ಗೆ. ನಮ್ಮ ಕೃತು ಎಲ್ಲ ನಾವು ಜೊತೆಲೇ ಮಲ್ಕೋಬೇಕು ಅಂತ ಹಠ ಮಾಡಿದ್ಲು ರಾತ್ರಿ. ಶಾಂತಮ್ಮ, ನಾನು, ನೀನು ಜೊತೆಲಿ ಮಲ್ಕೋಬೇಕು ಅಂತ. ಬಟ್ ಎಲ್ರಿಗೂ ಜರ್ನಿ ಮಾಡಿರೋದ್ರಿಂದ ಬ್ಯಾಕ್ ಪೇನು ತಲೆನೋವಿತ್ತು. ಇವಳು ಮಲ್ಕೊಳ್ಳೋ ತನಕ ಇಲ್ಲಿ ನೆಲದ ಮೇಲೆ ಬಂದು ಮಲಗಿದ್ಲು. ಇವಳು ಮಲ್ಕೊಂಡಾದ್ಮೇಲೆ ಆ ರೂಮ್ಗೆ ಹೋಗಿ ಮಂಚದ ಮೇಲೆ ಮಲಗಿದ್ದಾಳೆ. ನಮ್ಮ ಅಜ್ಜಿ ಇಲ್ಲಿ ಮಲಗೈತೆ. ನಮ್ಮ ಅಪ್ಪಾಜಿ ಮಾಮೂಲಿ ಆ ದಿವಾನ್ ಕಟ್ ಮೇಲೆ ಮಲ್ಕೊಳ್ತಾರೆ. ನಮ್ಮಮ್ಮ, ನಾನು, ಪಾಪು 3 ಜನ ಅವಳ ಜೊತೆನೇ ಇಲ್ಲಿ ನೆಲದ ಮೇಲೆ ಮಲ್ಕೊಂಡು. ನಮ್ಮನೆ ಹೆಂಗೆ ಅಂದರೆ ಮಲ್ಕೋಬೇಕಾದ್ರೆ ಶೆಕೆ ಆಗುತ್ತೆ. ಬಟ್ ಮಧ್ಯರಾತ್ರಿ ಕಿಟಕಿಗಳೆಲ್ಲ ತೆಗೆದ್ರೆ ತಣ್ಣಗೆ ಗಾಳಿ ಬಿಸಿ ನೆಲ ಎಲ್ಲ ತಣ್ಣಗಾಗ್ಬಿಡುತ್ತೆ. ಗಾಳಿನೆಲ್ಲ ಒಸಿ ತಣ್ಣಗಿಲ್ಲ ಇದು. ನನಗೆ ಈ ನೆಲದ ಮೇಲೆ ಮಲ್ಕೊಂಡ್ರೆ ನನಗೆ ತಣ್ಣಗೆ ಗಾಳಿ ಹೊಡೋದು, ಶೀತ ಆದರೆ ಸೀನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಸೀನ್ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ರಾತ್ರಿ ನನಗೆ ನೆನ್ನೆ ಸಂಜೆಲೇ ತಲೆನೋವಿತ್ತು. ಈಗಲೂ ಲೈಟಾಗಿ ತಲೆನೋವು ಹಾಗೇ ಇದೆ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ 4:15ಗೋ ಏನೋ ಹೇಳ್ಸೈತಿ ಇನ್ವಿಟೇಷನ್ ಕೊಡೋಕೆ ಹೋಗಬೇಕು ಅಂತ. ನಮ್ಮ ಅಪ್ಪಾಜಿದು ಒಂಥರ ಟಾರ್ಚರ್ ಗೈಸ್. ಯಾಕೆ ಅಂದರೆ ಬಿಸಿಲು ಹೊತ್ತಾದ್ಮೇಲೆ ಹೋಗೋಕ್ಕಾಗಲ್ಲ, ಗಾಡಿ ಹೊಡೆಯೋಕ್ಕಾಗಲ್ಲ ಅಂತ. ನಮ್ಮ ಅಪ್ಪಾಜಿ ಆಲೇ ಡ್ರೆಸ್ ಹಾಕ್ಕೊಂಡು ಆಗಲೇ ಅರ್ಧ ಗಂಟೆ ಆಯಿತು ಕೆಳಗಡೆ ಹೋಗಿ ಬೈಕಲ್ಲಿ. ನಮ್ಮ ಅಮ್ಮ ಪಾತ್ರೆ ಎಲ್ಲ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಿ ನನಗೆ ಟೀ ಕೊಡು ಅಂದರೆ 5 ಕಾಲಲ್ಲಿ ಟೀ ಕೊಡ್ತು. ಟೀ ಕುಡಿದೆ. ಯಾಕೆ ಅಷ್ಟು ಬೇಗ ಎದ್ದೆ ಅಂತ ಹೇಳಿದ್ರೆ ನಂಗೊಂದು ಕೆಟ್ಟ ಕನಸು ಬಿದ್ದುಬಿಡ್ತು. ಯಾರೋ ನನಗೆ ಬೇಕಾದವ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಗಿ, ಏನೇನೋ ಒಂಥರ ಬ್ಲಡ್ ಡೊಮಿನೇಟ್ ಆಗಿ, ಏನೇನೋ ವಿಚಿತ್ರವಾಗಿ ಕನಸು ಬಿದ್ದುಬಿಡ್ತು. ಭಯದಲ್ಲಿ ಅಮ್ಮ ಅಮ್ಮ ಅಂದೆ, ಅಪ್ಪಾಜಿ ಅಂದೆ. ನಂಗೆ ತುಂಬ ಕೆಟ್ಟ ಕನಸು ಬಿದ್ದು ಹೆದರ್ಕೊಂಡಾಗ ಕೂಗ್ತಾ ಇರ್ತೀನಿ. ಅಂದರೆ ಅವಾಗ ಎಚ್ಚರ ಆಗಿದ್ದೆ ನಾನು. ಬಟ್ ಆ ಬೈಕೆ ನನಗೆ ಒಂಥರ ಸಡನ್ನಾಗಿ ಎದ್ದು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅಮ್ಮ ಅಮ್ಮ ಅಂದೆ. ಅಪ್ಪಾಜಿ ಏನವ ಆಗ್ತದೆ. ಆಗ ನಾನು ಏನೂ ಇಲ್ಲ ಅಂದ್ಬಿಟ್ಟಿದ್ದೆ. ಇದಕ್ಕೆ ಮತ್ತು ತಲೆ ಬೇರೆ ನೋಡಿತ್ತು. ಅಮ್ಮ ಟೀ ಕೊಡು ಅಂದರೆ ನಮ್ಮಮ್ಮ ಹೆಂಗಿದ್ರು ಟೀ ಇಟ್ಟಿರ್ತದೆ. ಟೀ ಕುಡಿದ್ಬಿಟ್ಟು ಇಷ್ಟೊತ್ತು ತನಕ ಫೋನ್ ನೋಡ್ತಾ ಇದ್ದೆ. ಇವಾಗ ನಮ್ಮಮ್ಮ ಮುಖ ತೊಳಿತಾ ಇದ್ದೆ. ನಿಮ್ಗೆ ಗೊತ್ತಿರ್ಬೋದು ನಮ್ಮಮ್ಮ ಹೇಗೆ ಕ್ಯಾಕ್ಳಿಸ್ತದೆ ಅಂತ ಹೇಳಿ. ಈಗ ಅಲ್ಲಿ ನೋಡಿ ರಾತ್ರಿ ಸ್ವಲ್ಪ ಇನ್ವಿಟೇಷನ್ನ ಕವರ್ ಮಾಡಿಟ್ಟಿದ್ರು. ನಾನು ನಿನ್ನೆ ಅನ್ನ ಮಾಡಿ ಹೀರೆಕಾಯಿ ಸಾಂಬಾರು ಮಾಡಿ ಮುದ್ದೆ ಮಾಡೋಷ್ಟರಲ್ಲೇ ಟೈಮ್ ಆಯಿತು. ಸೊ ನಾನೇನು ಹೋಗಿಲ್ಲ ಪ್ಯಾಕ್ ಮಾಡೋಕ್ಕೆ. ಲಾಸ್ಟಲ್ಲಿ ಕವರ್ಗೆ ಹಾಕಿ ಎತ್ತಿಡೋ ಅಂದರು. ಅದಷ್ಟು ಮಾತ್ರ ಕವರ್ಗೆ ಹಾಕಿ ಎತ್ತಿಟ್ಟಿದ್ದೆ. ಇವಾಗ ಆ ದೊಡ್ಡ ಕವರಿಂದ ಈ ಚಿಕ್ಕ ಕವರ್ಗೆ ಇನ್ವಿಟೇಷನ್ನ ಹಾಕಬೇಕಂತೆ. ಇವಾಗ ಹಾಕ್ತೀನಿ. ಸೊ ನಾವು ಇನ್ವಿಟೇಷನ್ನ ಬಂದು 1,000 ಪ್ರಿಂಟ್ ಮಾಡಿಸಿದ್ದೀವಿ. ಆ್ಯಂಡ್ ಸ್ವಲ್ಪ ಅದೇನೋ ಬರೆದಿದ್ರು, ಹಸೆ ಸಾಮಾನೇನು ತಂದಿಲ್ಲ. ಸ್ವಲ್ಪ ಅಮೌಂಟ್ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿ ಬರೀ 2 ಟಿನ್ನು ಆಯಿಲ್ ತಂದಿದ್ದೀವಿ. 2 ಟಿನ್ಗೆ 5,000 ಆಯ್ತಂತೆ. 50 ರೂಪಾಯಿ ಕಡಿಮೆ 5,000 ಆಯ್ತಂತೆ. ನಮ್ಮ ಪಿಕ್ಕಿ ನೋಡಿ ಹೆಂಗೆ ಬಡ್ಕೋತಾ ಇದ್ಲು. ಇವಾಗ ಮನೇಲೆಲ್ಲ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಪಿಂಕಿ ತಾಳಿ ನೋಡೋಣ ಮಾತಾಡ್ತಾಳ. ಪರಚ್ತದೆ ಅಂತ ಭಯ. ಪಿಕ್ಕಿ ಥ್ಯಾಂಕ್ ಯು. ಓಡೇ ಹೋದ್ಲು. ಇವಾಗ ಆದಷ್ಟು ಬೇಗ ಮದುವೆ ಡೇಟ್ ಯಾವಾಗ ಏನು ಎತ್ತ ಅದೆಲ್ಲ ಇನ್ನೊಂದು ವೀಡಿಯೋದೆಲ್ಲ ಆದಷ್ಟು ಬೇಗ ನಾನು ಹೇಳ್ತೀನಿ. ಇನ್ವಿಟೇಷನ್ನ ಎಲ್ಲ ಇಲ್ಲಿ ತುಂಬಬೇಕು. 1,000ದಲ್ಲಿ ಅಟ್ಲೀಸ್ಟ್ ಒಂದು 300 ಇನ್ವಿಟೇಷನ್ಸ್ ಎಲ್ಲ ಅಕ್ಷತೆ ಹಾಕಿ ಅರಿಶಿನ ಕುಂಕುಮ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಅಪ್ಪಾಜಿ. ಅದಕ್ಕೆ ಅಲ್ಲ 5 ಗಂಟೆಗೆ ಹೋಗೋಣ ಬಾ ಅಂತ ಅದಲ್ಲ. ಇವ್ರು ಹೋಗ್ಬಿಟ್ರೆ ಅವ್ರ ಪಾಪ ಎದ್ದಿರೋದು ಬೇಡವಾ. ನಮ್ಮ ಅಪ್ಪಾಜಿ ಹಿಂಗೆ ಅರ್ಜೆಂಟ್. ನಮ್ಮಮ್ಮ ಅದಕ್ಕೆ ಇರ್ತದೆ ಅವಾಗ, ನಿಮ್ಮ ಅವ್ವ ನಿನ್ನ 3 ತಿಂಗಳಿಗೆ ಎದ್ದಿಲ್ಲ ಅಂತ. ಯಾಕಂದರೆ ಎಲ್ಲದರಲ್ಲೂ ಅರ್ಜೆಂಟ್. ನಾನು ಫಾರ್ ಎಕ್ಸಾಂಪಲ್ ರೆಡಿ ಆಗ್ಬೇಕಾದ್ರೆ ಸಾಲಿ ನಮ್ಗೆ ಪುಟ್ಕೊಡು ಅಂದರೆ ನಾನೇನು ತಲೆಗಿಲೆ ಬರ್ತಿರ್ತೀವಿ, ಇಲ್ಲ ಸೀರೆ ಹಾಕೋತಾ ಇರ್ತೀನಿ. ನಮ್ಮ ಅಪ್ಪಾಜಿ ಅಷ್ಟು ಬೇಗ ಹೋಗ್ಬಿಟ್ಟು ಬೈಕಲ್ಲಿ ನಿಂತ್ಕೊಬಿಟ್ಟು ಹಾರ ನೋಡಿತಿರ್ತೀವಿ. ಆ ಸಿಟ್ಟಿಗೆ ಏನು ಮಾಡ್ಬಿಡ್ತೀವಿ, ಹೋಗು ನೀನು, ನಾನು ಹೆಂಗಾರು ಹೋಯ್ತೀನಿ ಅಂತ. ಯಾಕಂದರೆ ಅಷ್ಟು ಅರ್ಜೆಂಟು. ಇಲ್ಲ ಯಾರು 4 or 5 ಗಂಟೆಗೆ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾರೆ. ಉಜ್ಜೋದು ಬೇಡವಾ ಬ್ರಷಲ್ಲಿ? ನೀವೇನಾದ್ರು 4 ಗಂಟೆ ರಾತ್ರಿಗೆ ಪುರ್ರ ಅಂತ ಹಾರೋಗಿದ್ದಿದ್ರೆ ಬೈಕ್ ತೊಗೊಂಡವ್ರು ಯಾರು ಎದ್ದಿರಕ್ಕೆ. ಅವರು ಬೈಕ್ ಆಮೇಲೆ ಬೇಗ ರೆಡಿ ಆಗೋ ಬಿಸಿಲು ಹೊತ್ತಾಯ್ತದೆ. ಅವರೆಲ್ಲ ಇವ್ರಿಗೆ ಏನು ಬಂದಿದೆ ಇಷ್ಟೊತ್ತಿಗೆ ಬಂದವರೆಲ್ಲ ಏನೋ ಟೆನ್ಷನ್ ಕೊಡೋಕ್ಕೆ.
ಈಗ ಫಸ್ಟ್ ಯಾವ ಊರಿಗೆ ಹೋಯ್ತೀರಿ? ಹಾಂ, ಯಾವ್ಯಾವ ಊರು ಸಿಗ್ತವೆ ಆ ಊರ ಮೇಲೆ ಹೋಗ್ರಮ್ಮ. ಶ್ರೀರಂಗಾಲ ಏನೋ ಅಂತಿತ್ತಲ್ಲ, ಫಸ್ಟಿಗೆ ಶ್ರೀರಂಗಾಲನೇ ತಾನೆ. ಹಂಗಂಗೆ ಹೋಗಿ ಪ್ಲ್ಯಾನ್ ಮಾಡ್ಕೊಂಡು. ಜಾಸ್ತಿ ಯಾರ ಮನೇಲೂ ಟೀ ಕುಡಿಯೋಕೆ ಹೋಗ್ಬೇಡ, ವಾಮಿಂಟ್ ಆಯ್ತದೆ. ಜ್ಯೂಸ್ ಕೊಡಿ, ನಿಂಬೆಹಣ್ಣು ಜ್ಯೂಸ್ ಕೊಡಿ ಅಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿಸ್ಕೊ. ಓಕೆ, ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಸಿಕ್ಕಿದ್ರೆ ಅವ್ರ ಮನೆಗೂ ಕೊಟ್ಬಿಟ್ಪಾ ಅಮ್ಮ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೀನನ್ನು ಮಾತಾಡ್ಸಿದ್ರೆ ಮದುವೆಗೆ ಬನ್ನಿಯಪ್ಪ ಅಂತ. ಓಕೆ, ಮಾತಾಡಮ್ಮ. ನೀನು ನೋಡ್ಬಿಟ್ಟು ಮಾತಾಡಿಸ್ತಾರೆ ಕಣಮ್ಮ. ನಿಂಗೆ ಎಷ್ಟು ಜನ ಫಾಲೋವರ್ಸ್ ಅವ್ರೆ? ಆಂಟಿ ನಾವು ವಿಡಿಯೋ ನೋಡ್ತೀವಿ ಅಂದರೆ ಹೌದಾ, ಬಾರವ ಮದುವೆಗೆ ಅಂತ ಇನ್ವಿಟೇಷನ್ ಕೊಟ್ಬಿಟ್ಪಾ. ಅಯ್ಯೋ ಬರ್ದೇ ಹೋದ್ರೇನು ಕೊಡೋಕ್ಕೆ ನಿಂಗೆ ಬರ್ತಾರೆ. ನಿನಗೆ ಅನ್ಕೊಂಬೇಡ, ಸುಮ್ಮನಿರು. ಸುಮಾರು ಜನ ತಲೆ ಎಲ್ಲ ಬೆಳಗಾಗಿಲ್ಲ, ಸಾರಿ, ಕೂದಲೆಲ್ಲ ಬೆಳಗಾಗಿದೆ. ನಮ್ಮ ಅಮ್ಮ ಸ್ಟೈಲ್ ನೋಡಿ ಗೈಸ್. ಅಮ್ಮ ನಿನಗೆ ಮೊಮ್ಮಗಳಾಗವಳೆ. ಮತ್ತೆ ಮೊನ್ನೆನೆಲ್ಲೇ ಹಚ್ಕೊಳ್ಳಿವ, ಮೊನ್ನೆಲೇ. ಈಗ ತಲೆ ಎಲ್ಲ ಬೆಳಗಾಗಿದೆ ಅಂದರೆ ಕೂದಲು ಬೆಳಗಾಗಿರೋದು. ಯಾವ ಸೀರೆ ಉಟ್ಕೋತೀಯಾ? ಒಂಚೂರು ಜೋರಾಗಿ ಮಾತಾಡೋ, ನಮ್ಮ ವಿಡಿಯೋ ಕೇಳೋಕ್ಕಲ್ಲ. ನಮ್ಮ ಅಮ್ಮನ ಬ್ಯೂಟಿ ಸೀಕ್ರೆಟ್ ಫೇರ್ ಆ್ಯಂಡ್ ಲವ್ಲಿ ಫ್ರೆಂಡ್ಸ್. ಫೇರ್ ಆ್ಯಂಡ್ ಲವ್ಲಿ ಹಾಕೋತಾಳೆ ನಮ್ಮಮ್ಮ. ಅಮ್ಮ ಜುಮ್ಕಿ ಬುಡಿಸ್ಕೊ ಬಂದಿರೋದ್ಕಾರು ಒಂದಿನಾರು ಹಾಕೊಂಡೋಗಮ್ಮ. ಮತ್ತೆ ತಗೊಂಡೋಗ ಅಡ ಇಟ್ಟದು, ದುಡ್ಡು ಸಾಲ್ತಿಲ್ಲ ಅಂತವ. ನಮ್ಮ ಅಮ್ಮಂದು ಸೀರೆ ಉಟ್ಟಿರೋ ಸ್ಟೈಲ್ ನೋಡಿ ಗೈಸ್ ಹೆಂಗದೆ ಅಂತ. ತಾಳಿ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಸೀರೆ ಎಲ್ಲ ಹಾಕೊಂಡು ರೆಡಿಯಾಗಲಿ. ಅಪ್ಪಾಜಿ ಆಲೆ ಬತ್ತು 5 ಗಂಟೆ ರಾತ್ರಿಗೆ ಎದ್ದು ಹೆಂಗೆ ಶರ್ಟ್ ಪ್ಯಾಂಟು ಹಾಕ್ಕೊಂಡು ರೆಡಿ ಆಗೋದು. ಅಪ್ಪಾಜಿ ಟವಲ್ ತೆಗ್ದಾಕು. ಕೃತು ನಾವು ಎಲ್ಲ ನೆನ್ನೆ ಬೆವರೆಲ್ಲ ಒರೆಸಿ ಟರ್ಕಿ ಟವಲ್ ಹಾಕೊಂಡೋಗ. ಶರ್ಟ್ ಅದು ಗಲೀಜಾಗಿಲ್ವಾ? ನಮ್ಮಮ್ಮ ಬೈತದೆ, ಇವ್ರ ಅಪ್ಪ ಸುಮ್ಮನಿದ್ರು ಇವಳೆ ಸುಮ್ಮನಿರಾಕಲ್ಲ ಅಂತ. ಅಪ್ಪಾಜಿ ನೋಡಿ ಬೆಳ್ಳಿ ಕಡಗ, ಟೈಟಾನ್ ವಾಚ್. ಅಪ್ಪಾಜಿ ಬಿಸಿಲಿಗೆ ತಲೆಗೆ ಹರಿತದೆ, ಹೋಗು ಬೇಡ. ಎಣ್ಣೆ ಹಾಕೊಂಡು ಹೋಗಬಾರ್ದು. ಅಪ್ಪಾಜಿ ಅಲ್ಲಿ ಏನದೆ ಕೂದಲೇ ಇಲ್ಲ, ಎಲ್ಲಿ ಎಣ್ಣೆ ಹಾಕೋತೀವಿ? ಏ ಬೇಡ ಅಂತ ಹೇಳ್ದೆ ತಾನೇ. ಬೇಡ, ಏನು ಕೂದಲೇನು ಉದ್ರತ್ ಇದಾಗಿಲ್ಲ. ಹೋಗಪ್ಪಾಜಿ ಸುಮ್ಮನೆ. ಆ ಬಿಸಿಲಿಗೆ ಏನು ನೋಡೋಕ್ಕೆ, ಎಲ್ಲ ತಲೆಗೆಲ್ಲ ಹರಿತದೆ. ಮಗಳು ಗೊಂಬೆ ಗೊಂಬೆ ಗೊಂಬೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಗೊಂಬೆ. ಇಲ್ಲಿ ನೋಡಿಲ್ಲ ಅಜ್ಜಿತತ್ತೆ ಎಲ್ಲ ಇದ್ದಾರೆ. ಮತ್ತೆ ಒಂಥರ ಸುಮ್ಮನೆ ದೋನು ಹೋ ತಗೊಳಪ್ಪ. ಕುತ್ಕೋ ಚಿನ್ನ, ನೀನೇನು ಮಾಡಕ್ ಹೋಯ್ತೀಯಾ? ಬಾ ದುಡ್ಡು ಕೊಟ್ಟನ. ಓ ಅಳ್ಬಾರ್ದು, ಸುಮ್ಮನಿರ್ಬೇಡ. ಬೆಳಗ್ಗೆಲೆ ದುಡ್ಡು ಇಸ್ಕೋ. ಆ ಬಲೆ ತಂದ್ಬಿಟ್ಟು ನಮ್ಮ ಪಿಂಕಿನ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ರು. ಆಗ ಅಜ್ಜಿ ನಾನು ಮನೆ ಕಬಿಟ್ಟಿದ್ನ ತಲೆನೋವು ಅಂತ. ಚಾಂದಮ್ಮ ನೀನು ಕಾಣೋರಜ್ಜಿ ಎಲ್ಲ ಮಲ್ಕೊಂಡಿದ್ರ. ಆಗ ಜಾನ್ಕಜ್ಜಿ ಒಂದೇ ಸತಿ ಬಂದು ಬಾಕ್ಲು ತೆಗ್ದು ಪಿಂಕಿಲ್ ಸೌದೆ ಮೇಲಿದ್ಲಂತೆ, ಅವಳನ್ನ ಕರ್ಕೊಬಂದು ಒಳಗಡೆಗೆ ಕೂಡ ಹಾಕೋತು. ಬಲೆನ ದೊಡ್ಡ ದೊಡ್ಡ ಬಲೆ ತಂದಿದ್ರಂತೆ ಗೊತ್ತಾ. ಪಿಂಕಿನ ಅಪ್ಪಿ ಮಾಡ್ಕೋತಾರೆ ಹಿಡ್ಕೊಂಡು ಗೊತ್ತಾ. ಪಿಂಕಿ ಬಿಳಿ ಪಿಂಕಿ ಅಲ್ವಾಳು, ಅದು ನನಗೆ ಅಯ್ಯೋ ಅದು ಸಣ್ಣದು ನನಗೆ ಅಂತಿದ್ದು. ಮುದ್ದು ಹಾಲು ಕುಡಿದ್ಲು, ಸಾರಿ ಹಾಲು ಕುಡಿದ್ಲು, ಅಳ್ತಾ ಇದ್ಲು. ಯಾಕಂದ್ರೆ ಅವ್ರ ಅಜ್ಜಿ ಲೇ ಎಳೆ ಮೇಕೆ ಕರೆಕ್ಟಾಗಿ ಹೇಳು, ಕರೆಕ್ಟಾಗಿ ಎತ್ತು ಕೂತ್ಕೋ. ಮನೆಕೊಂಡು ಟೀ ಕುಡಿತೀಯಾ? ಬೇಡ, ನಾನು ಇಷ್ಟು ಪ್ರೀತಿಯಿಂದ ಟೀ ಇಟ್ಕೊ ಬಂದಿರೋದ್ಕಾರು ಎತ್ತು ಕೂತ್ಕೋ. ರೆಸ್ಪೆಕ್ಟ್ ಕೊಟ್ಬಿಟ್ಟು ಅಕ್ಕಂಗೆ. ನಾನು ನಿನ್ಕಿಂತ 2 ವರ್ಷ ಮುಂಚೆ ಹುಟ್ಟಿದ್ದೀನಿ. 7ನೇ ಮೇಕೆ 7 ಮೇಕೆ. ನಾನು ನಿನ್ನ ಟೀ ಕೊಟ್ಟಾಗ ರೆಸ್ಪೆಕ್ಟ್ ಮಾಡಲ್ಲ. ನನಗೂ ಎಲ್ಲ ನೋವು ಕಪ್ಪ. ಮರ್ಯಾದೆ ಇರಬೇಕು ಮನುಷ್ಯಂಗೆ, ಯಾರು ಆಡೋದಿಲ್ಲ. ನೋಡವ ಹೆಂಗಾಡ್ತಾಳೆ. ಇದೆಲ್ಲ ವೀಡಿಯೋದಲ್ಲಿ ಹಾಕ್ತೀನಿ. ಇವಳಂಗೆ ಹೆಂಗೆಲ್ಲ ಬೈತಾಳೆ, ಏನೇನೆಲ್ಲ ಅಂತಾಳೆ ಅಂತವ. ಅವ ಈ ಸ್ವಲ್ಪ ದಿನ ಇವಳು ಮದುವೆ ಮಾಡಿ ಓಡಿಸ್ಬಿಡೋಣ. ಯಾಕೆ ಪಾಪ ಅಂತೀಯವ? ಅವಳೇನು ಪಾಪನ?
ನನ್ನ ಮಗಳು ಪಾಪ ಆಫ್ ಮಾಡೇಮ್ಮ ಚಿನ್ನಮ್ಮ ಚಿನ್ನಮ್ಮ ಕುಡ್ಕೊಂಡ್ಲು ಕಣಮ್ಮ ಚಿನ್ನಮ್ಮ ಅಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡು ಹೋಗು ಚಿನ್ನಮ್ಮ ಚಿನ್ನಮ್ಮ ಡ್ರೈ ಫ್ರೂಟ್ಸ್ ಕುಡಿಯೋ ತಿನ್ನೋಗು ಸರಿ ಕುಡಿಯೋಗು ಅಂತ ಇದ್ದೀನಿ ಫ್ರೆಂಡ್ಸ್. ನಾನು ತಿಂಡಿ ತಿಂದ್ಬಿಟ್ಟು ಅದೇ ನಾನು ಹಾಗೆ ಮನೆಗಿದ್ದೀನಿ. 9 ಗಂಟೆ 5 ನಿಮಿಷ. ನಮ್ಮಮ್ಮ ಬಟ್ಟೆ ಒಗಿರಿ ಅಂತ ಹೇಳ್ಬಿಟ್ಟು ಹೋಗೋದೆ. ಈಗ ನಾನು ನನ್ನ ತಂಗಿ ಬಟ್ಟೆ ಒಗಿಬೇಕು. ನಮ್ಮವ್ವ ಗೊತ್ತಲ್ಲ, ವಯಸ್ಸಾದರೂ ಮನೇಲಿದ್ರೆ ತುಂಬ ದೂರ ಇರಲಾರೇನು ಹಾಗಂತ ಕಣ್ಣ ಮುಂದೆ ಬರಲಾರೇನು. ಇನ್ನೊಂದು ಹಾಡು ಹೇಳೋದಾ? ಚೆನ್ನಾಗಿರೋ ಹಾಡು ಯಾವುದು? ಇನ್ಯಾವ್ದು ಮಗನೇ? ಯಾವುದು? ಚಿನ್ನಮ್ಮ ಹಾಡು ಹೇಳ್ತಾಳೆ, ಸುಮ್ಮನಿರೆ. ಚಿನ್ನಮ್ಮ ಹಾಡು ಹೇಳು ಚಿನ್ನಮ್ಮ. ಹೂವು ಇಷ್ಟೊಂದ್ರಷ್ಟು. ನಿನ್ನ ಫೇವ್ರೇಟ್ ಹಾಡು? ನಾನು ಹೇಳ್ತೀನಿ, ಚಾಂದಮ್ಮನ ಹೇಳ್ತಾಳೆ. ಹೊಡಿತೀನಿ. ಹೇಳು ಮಗನೇ. ಏ ಸುಮ್ಮನಿರ ಚಂದ ಮಗ, ಹಾಡು ಹೇಳಿ. ಹೇಳು ಮಗರ. ಯಾವುದು ಹೇಳು? 1 2 3 ಸ್ಟಾರ್ಟ್. ಹಾಡು ಹೇಳೋದಾ? ನಾನು ಹೇಳ್ತೀನಿ, ನೀನು ಹೇಳೋ ಬರ ಚಂದ. ನೀನೇ ಇನ್ಯಾವುದು? ಯಾರ್ಯಾವ್ದು? ಯಾವುದು ನನ್ನ ಫೇವ್ರೇಟ್ ಹಾಡು? ನೋಡಿ ಫ್ರೆಂಡ್ಸ್, ಮದುವೆ ಹೆಣ್ಣು ಹೆಂಗೆ ಆಡ್ತಾವಳೆ. ಇಲ್ಲೇನೋ ಖಂಡಿತವಾಗಿಯೂ ಸಮಸ್ಯೆ ಇದೆ. ಈ ಜಾಗದಲ್ಲಿ ಏನೋ ಸಮಸ್ಯೆ ಇದೆ. ಈ ಜಾಗದಲ್ಲಿ ಭೂತ ಇದೆ. ಭೂತದ ಫಿಲಂ ಡೈಲಿ ನೋಡಿ ನೋಡಿ ನಾವು ಮೊನ್ನೆ ರಾತ್ರಿ ಭೂತಾತ್ಮ ಫಿಲಂ ನೋಡ್ದು ಫ್ರೆಂಡ್ಸ್. ರೆಡಿಯ ಬಟ್ಟೆ ಹೋಗಿನ ಗೈಸ್, ಈಗ ನಾವು ಬಟ್ಟೆ ಹೋಗಿತೀವಿ. ನಮ್ಮ ಅವ್ವ ಕರೀತ್ಲೇ ಅದೇ. ಏಯ್ ನೋಯ್ತಾರೆ ಕಾಲು ಬಿಡ. ಮೂಳೆ ಇರಲ್ಲ, ಮೂಳೆ ಇರ್ತವೆ, ಬಲ್ತಿರಲ್ಲ. ಏ ಬುಡಲೇ ಮಗವ, ನೋವಾಯ್ತದೆ ಮೂಳೆ. ನಡಿಚಿ ನಮ್ಮ ನೋಯ್ಯದಿಲ್ಲ, ಒಳ್ಳೆ ಮನುಷ್ಯ ಅಲ್ವಾ? ಅಲ್ಲಿ ಡ್ಯಾನ್ಸ್ ಮಾಡ್ತದಮ್ಮ. ಮಾಡೆ, ನಮ್ಮ ಮಗ ಡ್ಯಾನ್ಸ್ ಮಾಡ್ತದೆ ನೋಡ್ಸಿ. ನಮ್ಮ ನನ್ನ ಮಗ ಹ್ಯಾಪಿ ಆಗ್ಬಿಟ್ಲು. ನಡ್ರಿ ಬಟ್ಟೆ ಹೋಗ್ಯಾನ. ಯಾಕಡೆ ಹಂಗಂತೀಯ? ನನ್ ಮಗಳು ಹುಷಾರು ಕಣವ, ಎತ್ತಾಕ್ಬಿಟ್ಟಿರಿ. ಹೆದ್ರಕೋತಿದ್ದೆ ಮಗ. ಬಟ್ಟೆ ಒಗಿಬೇಕು ಫ್ರೆಂಡ್ಸ್. ಬುಡವ ಬುಡವ ಬಟ್ಟೆ ಹೋಗಿ ಅಣ್ಣ ಬನ್ನಿ ಫ್ರೆಂಡ್ಸ್. ನನ್ನ ತಂಗಿ ಈ ಕಡೆಗೆ ಪಾಲ್ ಕಾಣ್ತಾನೆ ಇಲ್ಲ ಬೆಳಕು. ಸರಿ ಟವಲಲ್ಲಿ ಒರೆಸ್ಕೋ ಬೇಗ. ಬೆಂಗ್ಳೂರ್ಗೆ ಹೋಯ್ತವಳೆ ಗೈಸ್. ಅದು ಫೋನ್ ಬರ್ತದ, ಆಫ್ ಮಾಡವ ಮೊದಲು. ಎಲ್ಲಿ ಬರ್ತಿರೋದು ಇಲ್ಲಿ ಇದ್ದಾರೆ. ಕೃತು ಫುಲ್ ಅಳ್ತಾ ಇದ್ಲು. ನನ್ನ ತಂಗಿ ಬೇಡ ಅಂದಿದ್ಲು, ಬಿಕಾಸ್ ಅಲ್ಲಿ ಇನ್ವಿಟೇಷನ್ ಕೊಡಬೇಕಾದ್ರೆ ಹಠ ಮಾಡ್ತಾಳೆ, ಹೊರಗಡೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ. ಬಟ್ ಅವಳು ಬಿಕ್ ಕುಡಿಸ್ಕೊಂಡು ಅಳೋದು ನೋಡಿ ನನ್ನ ತಂಗಿ ಕರ್ಕೊಂಡು ಹೋಯ್ತೀನಿ ಬಾ ಅಂದ್ಲು. ಟೈಮ್ ಇಲ್ಲ, ಈಗ 11:15 ಒಂದು ಬಸ್ ಇದೆ ನೋಡಿ. ಕೃತು ಈ ಥರ ರೆಡಿ ಆಗಿದೆ. ಎಲ್ರಿಗೂ ಹಾಯ್ ಮಾಡು ಮಗನು. ರಿಬ್ಬನು ಹಾಕ್ತೀನಿ, ಎಲ್ರಿಗೂ ಹಾಯ್ ಮಾಡು. ಹಾಯ್ ಮಾಡಮ್ಮ. ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸನ್ನು. ಹೇಗಿದ್ದೀನಿ ಕಮೆಂಟ್ ಮಾಡಿ ಅನ್ ಮಗನು. ಚಿನ್ನಮ್ಮ ಸೂಪರಾಗಿ ಕಾಣ್ತಾ ಇದೆಯಾ? ಬಂಗಾರ ಚೆನ್ನಾಗಿ ಕಾಣ್ತಾವಳಲ್ವ? ನೀನು ಅವತ್ತು ಹಾಕಿದಲ್ಲ, ಎಲ್ಲಿ ಬಿಚ್ಚಿಟ್ಟೆ? ಸರಿ ಹುಡುಕ್ತೀನಿ, ಹೋಗಿರು. ಎಲ್ಲಿರ್ತದೆ? ಮನೇಲೇ ಎಲ್ಲೋ ಇರ್ತದೆ. ನಾನು ಇಲ್ಲೆಲ್ಲೋ ಶೆಲ್ಫ್ ಮೇಲೆ ನೋಡ್ದಂಗೆ ಕಂಡೆ ಅವತ್ತೊಂದಿನ. ಆ ಬೆಳ್ಳಿ ಚೈನ ಇಲ್ಲೆಲ್ಲೋ ಇಟ್ಟಿದೆ ಈ ಜಾಗದಲ್ಲಿ. ಸರಿ ಬಸ್ ಹೋಯ್ತದೆ, ಬಾ ಹೋಗ್ಬೋದನ್ನು ಹುಡುಕಿಡ್ತೀನಿ, ಫೋನ್ ಮಾಡ್ತೀನಿ ಹುಡುಕ್ಬಿಟ್ಟು. ಮುದ್ದೆ ಎಲ್ರಿಗೂ ಪ್ಲೈನ್ ಕೇಸ್ ಕೊಡು.
ನನ್ನ ದೃಷ್ಟಿನೇ ಬಿಡಂಗ ಬಾ ಮಗನೇಲಿ ದೃಷ್ಟಿ ತೆಗಿತೀನಿ. ಯಾಕೋ ಚೆನ್ನಾಗಿ ಕಾಣ್ತಾ ಇದೆ ಸುಂದ್ರಿ ಹಿಂಗೆ. ಸ್ವಲ್ಪ ಡ್ಯೂಟಿ ಕೆಲಸ ಐತೆ ಬುಧವಾರ ಮೀಟಿಂಗು. ಆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ. ತಾಯಿ ಮೀನು ಬೇಕಾಗಿರೋದನ್ನೇ ಬಿಟ್ಬಿಡ್ತೀಯ. ಇಲ್ಲಿ ಕವರ್ಗೆ ಹಾಕೊಂಡು ಹಾಕೋ, ಡೈರೆಕ್ಟ್ ಬ್ಯಾಗೊಳಿಗೆ ಹಾಕೋಬೇಡ. ನಿನಗೆ ಹೆಂಗೆ ಬೇಕೋ ನಂಗೆ ಗೊತ್ತಾ. ಸಾಲದವ್ರು ನಾನು ಬರ್ತೀನಲ್ಲ ತಗೊಬರ್ತೀನಿ. ಮಧ್ಯಾಹ್ನಕ್ಕೆ ಒಳಗೆ ಮೊಸರನ್ನ ಕಲ್ಸಾಕೊಡೋಣ ಬಾಕ್ಸ್ಗೆ. ಅಲ್ಲಿ ಹಠ ಮಾಡಬಾರ್ದು. ಅಮ್ಮ ಇನ್ವಿಟೇಷನ್ ಕೊಡೋಕೆ ಹೋದಾಗ ಜಯ ಜೊತೆ ಒಳಗಿರ್ಬೇಕು. ಅಲ್ಲಿ ಇರ್ತೇವೆ, ಹೋಗು ನಡಿ. ಬಸ್ ಲೇಟ್ ಆಯ್ತು ನೋಡಿ. ಬತ್ತೀಯ ಮಗನೆ, ಲವ್ ಯು. ಬತ್ತೀಯೇನೆ ಪಪ್ಪಿ ಒಂದು ಮುದ್ದೆ, ಒಂದು ಪಪ್ಪಿ. ಲವ್ ಯು. ಬಾಯ್ ಬಂಗಾರ. ಹಾಂ ಸರಿ ಆಯ್ತು, ಹುಷಾರಾಗಿ ಹೋಗು. ಬಾಯ್ ಚಿನಿ, ಬಾಯ್ ಕಡೆ. ಮಾತಾಡ್ತಿಲ್ಲ ಅವರು ಫ್ರೆಂಡ್ಸ್. ಲೇಟ್ ಆಗ್ಬಿಟ್ಟದೆ, ಬಸ್ ಮಿಸ್ ಆದರೆ ಇನ್ನು ಬಸ್ ಇಲ್ಲ. ಈಗ ನನಗೆ ಕೆಲಸ ಇದ್ದಾವೆ, ನಾನು ಒಳಗಡೆ ಹೋಗ್ತೀನಿ, ಕೆಲಸ ಮುಗಿಸ್ಕೊಳ್ಳೋಣ. ಹುಡ್ಕೋತಾವಳೆ ನಮ್ಮ ಶಾಂದು. ನಮ್ಮ ಪಾಪನೂ ಹೋದ್ಮೇಲೆ ಒಂಥರ ಬೇಜಾರು. ಇನ್ವಿಟೇಷನ್ ಕವರ್ ಹಾಕೋಣ ಅಂದ್ಬಿಟ್ಟು ಕವರೇ ಆಗ್ತಿಲ್ಲ. ಪಿಂಕಿ ಬಾ, ಆಚೆ ಕಡೆಗೆ ಹೋಗ್ಬಿಟ್ಟು ಇಲ್ಲಿ ಬಡ್ಕೋತಾವಳೆ. ನಾನು ಅದಕ್ಕೆ ನಮ್ಮ ಪಿಂಕಿ ಎಲ್ಲ ಬಡ್ಕೊಂಡಂಗೆ ಆಯ್ತದಲ್ಲ ಅಂತ ಕೊಟ್ಟಿಗೆ ಬಾಕ್ಲು ತೆಗಿತೀನಿ. ಬಾ ಬೇಗ ಓಡ್ಬಾ. ಎಲ್ಲೋಗಿದೆ ನೀನು? ನಾಯಿ ಕಚ್ಕೊಂಡೋದ್ರೆ ಏನು ಮಾಡೋದು ಪಿಂಕಿ? ಹಾಲು ಕುಡ್ಕೋ. ಇದು ಆಚೆ ಕಡೆಗೆ ಬೆಳಗ್ಗೆ ಸೇರ್ಕೊಂಡಿರೋದು. ಮುಂದ್ಗಡೆ ಬಾಕ್ಲಾಕತೆ. ನಮ್ಮ ಅವ್ವ ಮಲ್ಕೊಂಡೈತೆ, ಮುಂದ್ಗಡೆ ಬಾಕ್ಲಾಕೈತೆ. ಅದಕ್ಕೇನೆಯ ಇದು ಬಡ್ಕೋತಾ ಇರೋದು. ಇಲ್ಲಿ ಹಿಂದೆ ಸೊಂಪ್ಲಲ್ಲಿ ಬಂದು ಬಡ್ಕೋತಾ ಇದೆ. ಇನ್ನೊಸಿ ಹಾಲು ಕಾಯಿಸ್ಕೊಬತ್ತೀನಿ, ಕುಡಿತಾ ಇರು. ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಎದ್ದದೆ. ಗಾರ್ಡನೆಲ್ಲದಲ್ಲಿ ಇಲ್ಲಿ ತಣ್ಣಗಾಯ್ತದೆ ಅಂದ್ಬಿಟ್ಟು ಪಿಂಕಿ ನೋಡಿ ಹಾಲು ಕುಡಿದ್ಬಿಟ್ಟು ಇಲ್ಲೇ ಕೂತಾವಳೆ. ತಣ್ಣಗಾಯ್ತದೆ ಅಂದ್ಬಿಟ್ಟು ಮನೆಗೆ ಕೂತದೆ. ಅಯ್ಯೋ ನನ್ನ ತಂಗಿ ನನ್ನ ಮಗಳು ಹೋದ್ಮೇಲೆ ಮನೆಯೆಲ್ಲ ಖಾಲಿ. ಒಂದಿನಕ್ಕೊಂದು 10 ಸತಿನಾರು ಇಬ್ಬರು ಕೋಳಿ ಜಗಳಗಳು ಆಡಿರ್ತೀವಿ, ನಾನು ನನ್ನ ತಂಗಿನೂ. ಈಗ ನೋಡಿದ್ರೆ ಮನೆಯೆಲ್ಲ ಫುಲ್ ಬಿಕೋ ಅಂತೈತೆ ಫ್ರೆಂಡ್ಸ್. ಹಿಂಗೆ ಅಲ್ವಾ, ಇದ್ದಾಗ ಜಗಳ ಹೊಡಿತೀವಿ, ಇಲ್ಲ ಅಂದಾಗ ಹೇಳ್ತೀವಿ. ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಲ್ಲ, ಕಡಿಮೆನೇ ಹಾಕಿದ್ನಪ್ಪ ನಮ್ಮಿಬ್ರಿಗೆ ಅಂತ. ಸ್ವಲ್ಪನೇ ಅನ್ನ ಮಾಡಿದ್ದೀನಿ. ಇನ್ನು ಅಪ್ಪಾಜಿ ಅಮ್ಮ ಬರೋದು ಕತ್ತಲೆ ಆಗುತ್ತೆ. ಸಾಂಬಾರು ರಾತ್ರಿ ಹೀರೆಕಾಯಿ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ನಲ್ವ, ಅದೇ ಐತೆ. ನಮ್ಮ ಅವ್ವ ಊಟ ಮಾಡೋದು ನೋಡ್ಬೇಕು ನೀವು. ಮಕ್ಕಳು ಊಟ ಮಾಡ್ತದೆ. ಮುದ್ದೆ ಆದರೆ ಸುಮಾರಾಗಿ ಒಂದು ಮುದ್ದೆ ಉಣ್ತದೆ. ಅನ್ನ ಆದರೆ ಇಷ್ಟೇ ಅಥವಾ ಇದಕ್ಕಿಂತ ಕಡಿಮೆ ಹಾಕಿಸ್ಕೊಳ್ಳೋದಿಲ್ಲ, ಊಟ ಮಾಡೋದಿಲ್ಲ. ಕೆಲವೊಬ್ರು ವಯಸ್ಸಾದವರು ಎಷ್ಟು ಚೆನ್ನಾಗಿ ಊಟ ಮಾಡ್ತಾರೆ, ನಮ್ಮ ಊಟನೇ ಮಾಡೋಲ್ಲ. ಅದಕ್ಕೆ ನಮ್ಮವ್ವ ಈ ವಯಸ್ಸಲ್ಲೂ ಹಂಗೆ 0 ಫಿಗರ್ ಮೇಂಟೈನ್ ಮಾಡೋದು. ನಮ್ಮ ಪಿಂಕಿಗೆ ಬಿಸ್ಕೆಟ್ ಹಾಕ್ತೆ, ಅವಳು ಬಿಸ್ಕೆಟೇ ತಿಂತಿಲ್ಲ, ಅಲ್ಲೇ ಬಿಟ್ಟೋಳು. ತಕೋ, ನಾನು ಊಟ ಮಾಡ್ತೀನಿ. ಇನ್ವಿಟೇಷನ್ ಪ್ಯಾಕ್ ಮಾಡೋದ ಈಗ ಊಟ ಮಾಡ್ಕೊಂಡು. ಇನ್ನೂ ಇನ್ವಿಟೇಷನ್ ಇದು ಮಾಡೋಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಸುಮ್ಮನೆ ಬೇಜಾರಾಯ್ತದೆ. ನಮ್ಮ ಅವ್ವ ಇಷ್ಟು 3-4 ಪಟ್ಟೆ ಹಿಂಬಿಡಿಸ್ಬಿಟ್ಟು ಎತ್ತಿಡವ ಅಂತ 1 ಗಂಟೆಯಿಂದ ಟಾರ್ಚರ್ ಕೊಡ್ತೈತೆ. ಅದಕ್ಕೆ ಫೈನಲಿ ಇದನ್ನೆಲ್ಲ ಬೀರ್ಗಿಟ್ಬಿಟ್ಟು ಆಮೇಲಿಂದ ಇವಾಗ ಇನ್ವಿಟೇಷನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ. ಗೊತ್ತಾಗಲ್ಲ ಪಾಪ, ಎಲ್ಲರದು ಒಂದೊಂದು ಕಿಂಬಿಡಿಸಿ ಇಟ್ಬಿಟ್ಟಿರುತ್ತೆ, ನಾವು ನೋಡ್ಕೊಂಡು ತಗೋಬೇಕು. ಸೊ ಇವಾಗೆಲ್ಲ ಎತ್ತಿಟ್ಟೀಗ ಇನ್ವಿಟೇಷನ್ ಪ್ಯಾಕ್ ಮಾಡೋಣ ಬನ್ನಿ ನನ್ನ ಜೊತೆ, ನೀವು ಹೆಲ್ಪ್ ಮಾಡಿವ್ರಂತೆ. ಕುರ್ತು ಬಟ್ಟೆ ಕೃತಜ್ಞಂದು ಇದೈತೆ, ನಮ್ಮ ಅಪ್ಪಾಜಿದು, ಅಮ್ಮಂದು, ನಂದು, ಎಲ್ಲರದ್ದು ಸಪ್ರೇಟ್ ಇಡಬೇಕು. ಇವಾಗ 3:45 ಆಯಿತು. ಇನ್ವಿಟೇಷನ್ ಪ್ಯಾಕ್ ಮಾಡೋಕೆ ಕೂತಿದ್ದೀವಿ ನಾನು, ನಮ್ಮವ್ವ. ಹೊಸ ಬೇಜಾರಾಯ್ತಿಲ್ಲ. ನಮ್ಮ ಅಮ್ಮನೂ ಇಲ್ಲ, ನನ್ನ ತಂಗಿನೂ ಇಲ್ಲ, ಯಾರೂ ಇಲ್ಲ. ಸೊ ಈ ಥರ ನೋಡಿ ಇನ್ವಿಟೇಷನ್ ಪ್ಯಾಕ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಆದಷ್ಟು ಬೇಗ ಡೇಟ್ ಎಲ್ಲ ರಿವೀಲ್ ಮಾಡಿಬಿಟ್ಟು ನಿಮ್ಮನ್ನೆಲ್ಲ ಮದುವೆ ಕರಿತೀನಿ, ಓಕೆನಾ? ಇವಾಗ ಇನ್ವಿಟೇಷನ್ನ ಪ್ಯಾಕ್ ಮಾಡಿ ಆಮೇಲಿಂದ ಸಿಗ್ತೀವಿ. ಮಾಡ್ದೋ ಇನ್ನೂ ನೋಡಿ ಅದರಲ್ಲಿ 3/4 ಇದ್ದಾವೆ.
ನೆನ್ನೆ ಸ್ವಲ್ಪ ಮಾಡಿರೋವು ಇನ್ನೂ ಇಲ್ಲೇ ಇದ್ದಾವೆ. ಫ್ರೀ ಟೈಮ್ ಸಿಕ್ಕಿದಾಗ ಮಾಡ್ಕೊಬಿಡೋಣ ಅಂತ. ಬಿಕಾಸ್ ನಂಗೆ ಬುಧವಾರ ನಾನು ಡ್ಯೂಟಿಗೆ ಹೋಗಬೇಕು. ನನಗೆ ಡಾಕ್ಟರ್ ವಿಸಿಟ್ ಇದೆ. ಹಾಗಾಗಿ ಬುಧವಾರ ಹೋದರೆ ಲೇಟ್ ಆದರೆ ಬರೋಲ್ಲ. ಹಾಗಾಗಿ ಇವತ್ತು ನಾಳೆ ಆದಷ್ಟು ಇನ್ವಿಟೇಷನ್ ಮುಗಿಸ್ಕೊಳ್ಳೋಣ ಅಂತೇಳಿ ಬೆಕ್ಕಗಾಗಲೇ ಅನ್ನ ಹಾಕಿದ್ದೆ. ಹಾಲು ಹಾಕಿದ್ದೆ. ಅದು ಹಾಲು ಕುಡಿದ್ರೆ ಜಾಸ್ತಿ ಹೊತ್ತು ಇರಲ್ಲ ಅಲ್ವಾ, ಬೇಗ ಹಸ್ವಾಗುತ್ತಲ್ವ. ಅದಕ್ಕೆ ಸ್ವಲ್ಪ ಅನ್ನ ಕಲಿಸ್ಬಿಟ್ಟು ಬಂದೆ. ನಮ್ಮ ಅವ್ವಗೆ ಇವಾಗ ಟೀ ಇಟ್ಕೊಡ್ಬೇಕು. ಇಷ್ಟೇ ಟೀ ಇರೋದು. ಫ್ರಿಡ್ಜಲ್ಲಿ ನೋಡ್ತೀನಿ ಹಾಲೇ ಖಾಲಿ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಪಿಂಕಿಗೆ ಇವಾಗ ಮೊಸರಲ್ಲಿ ಸ್ವಲ್ಪ ಅನ್ನ ಕಲಸಾಕ್ಬಿಟ್ಟು ಬಂದೆ. ತಿಂತಾವಳೆ. ಈಗ ಮತ್ತೆ ಅವ್ನಿಗೆ ಟೀ ಕೊಟ್ಬಿಟ್ಟು ನಾನು ಒಂಚೂರು ಹಂಗೆ ಟೀ ಕುಡಿದ್ಬಿಟ್ಟು ಇನ್ವಿಟೇಷನ್ ಮತ್ತೆ ಪ್ಯಾಕ್ ಮಾಡೋಕ್ಕೆ ಕೂತ್ಕೋತೀವಿ. ನಿಮ್ಮ ಹತ್ರ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕು. ಅದಕ್ಕೆ ಫ್ರೀ ಇದ್ದಾಗ ಮಾತಾಡ್ತೀನಿ. ಇವಾಗ ಕೆಲಸ ಮಾಡ್ಕೊಂಡು ಮಾತಾಡೋದು ಬೇಡ ಅಂತ ಹೇಳಿ ಅದ್ರ ಬಗ್ಗೆ ಫ್ರೀ ಇದ್ದಾಗ ಮಾತಾಡ್ತೀನಿ. ಬನ್ನಿ, ಟೀ ಟೈಮ್ ಆಗೇ ಹೋಯ್ತು. 4:15 ಆಯ್ತೇನೋ ಅನಿಸುತ್ತೆ. ಎಲ್ಲರೂ ಬನ್ನಿ ಟೀ ಕುಡಿಯೋಣ. ನಮ್ಮೂರಲ್ಲೆಲ್ಲ ನೀರೆಲ್ಲ ಹಸಿರಿಗೆ ಅಮ್ಮ ಬೆಳಿಗ್ಗೆ ಒಡ್ಸ್ಲಿಗೆ ನೆನೆ ಹಾಕ್ತು. ನನಗೆ ಹೇಳ್ಬಿಟ್ಟು ಹೋಯ್ತು, ನಾನು ಅಷ್ಟಕ್ಕೆ ಎದ್ದಿದ್ದಲ್ಲ 5:05 ಆದರೆ ಒಡ್ಸ್ಲಿಗೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ದೋಸೆಗೆ ನೆನೆ ಹಾಕಿಬಿಟ್ಟು ಚಿತ್ರಾನ್ನ ಇತ್ತಲ್ಲ, ವೈಟ್ ರೈಸ್ ಇತ್ತಲ್ಲ, ಅದನ್ನು ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ, ಹೆಂಗಾಗುತ್ತೆ ಆ ಥರ ಮಾಡ್ಕೊಳ್ಳಿ ಅಂತ. ನಾವು ಬೆಳಗ್ಗೆ ವೈಟ್ ರೈಸ್ ಇತ್ತಲ್ಲ ಅದಕ್ಕೇ ಚಿತ್ರಾನ್ನ ಮಾಡ್ಕೊಂಡಿದ್ದು. ಇವಾಗ ಅದನ್ನು ದೋಸೆಗೆ ನೆನೆ ಹಾಕೋ ಒಂದಿತ್ತು. ಸ್ವಲ್ಪ ಅನ್ನ ಹಾಕಿ ಮತ್ತು ಉದ್ದಿನಬೇಳೆ ಇನ್ನೊಂದು ಯಾವುದಪ್ಪ ಮೆಂತ್ಯ ಹಾಕಿ ನೆನೆ ಹಾಕಿದ್ದೀನಿ. ಫುಲ್ ಮೋಡ ಬೇರೆ ಆಗ್ಬಿಟ್ಟೈತೆ ಇವತ್ತು. ಇವಾಗ ಒಂಚೂರು ಬಿಸಿಲು ಬಂತು, ಆವಾಗಲೇ ಫುಲ್ ಕವರ್ ಆಗಿಬಿಟ್ಟಿತ್ತು ಮಳೆ. ಒಂಚೂರು ಸುಮ್ಮನೆ ಗಾಳಿ ಬೀಸಿದ್ರು ಸಾಕು ನಮ್ಮೂರಲ್ಲಿ ಕರೆಂಟ್ ತೆಗೆದುಬಿಡ್ತಾರೆ. ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಒಟ್ಟಿಗೆ ದೋಸೆಗೆಲ್ಲ ಆಡಿಸಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಆಮೇಲಿಂದ ಇನ್ವಿಟೇಷನ್ ಪ್ಯಾಕ್ ಮಾಡ್ಕೊಳಕ್ಕೆ ಕೂತ್ಕೋಬೇಕು. ಇನ್ನೇನು ಮಾಡೋಂಗಿಲ್ಲ. ಕರೆಂಟ್ ಹೋದರೆ ಆಮೇಲಿಂದ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅನ್ನಂಗೆ ಆಗೋಗ್ಬಿಡ್ತದೆ ಪರಿಸ್ಥಿತಿ. ಆಮೇಲೆ ಇನ್ನೇನು ನೈಟು ಅಮ್ಮವ್ರು ಬರೋದು ಲೇಟ್ ಆಗುತ್ತೆ. ಇನ್ನೂ ಅವರು ನಿಮ್ಮೂರಲ್ಲಿ ಅವ್ರಂತೆ ಕಣವ, ಕಾಡ್ನೂರಲ್ಲಿ ಅವ್ರ ಅಣ್ಣದಿರ ಮನೆಗೆಲ್ಲ ಇನ್ವಿಟೇಷನ್ ಕೊಡ್ತಾಯಿದ್ದಾರೆ. ಅವ್ರು ಇನ್ನೂ ಬರೋದು ಟೈಮ್ ಆಗಿಬಿಡುತ್ತೆ. ಅಮ್ಮವ್ರು ಬರೋದು ಎಷ್ಟೊತ್ಕಾರು ನಿಧಾನಕ್ಕೆ ಬನ್ನಿ ಅಂದಿದ್ದೀನಿ. ಅಲ್ಲೂ ಮೋಡ ಆಗೈತಂತೆ. ಅಮ್ಮ ಮಳೆ ಬತ್ತಾಯ್ತಾ ಅಂದು. ಅಕೃತು ಹೋದ್ಲು ಕಣಮ್ಮ ಅಂದೆ. ಚಾಂದು ಬಸ್ ಹತ್ತದಿದ್ದಂಗೆ ಫೋನ್ ಮಾಡಿದ್ಲು, ಚಿನ್ನಮ್ಮ ಬತ್ತಾವಳೆ ಅಂತ ಅಂತು. ಕೃತು ಅಂತೂ ಫುಲ್ ಹ್ಯಾಪಿಯಾಗೇನೋ ಹೋದ್ಲು. ನೋಡಿ ನಾನು ಹಿಂಗೆ ಕೊಡ್ತೀನಿ ತಳವ ಬರ್ತೀನಿ. ಟೀ ಕುಡಿದ್ಬಿಟ್ಟು ಮಾಡ್ಕೊಳ್ಳೋಣ ಬರೋ. ಹ್ಯಾಪಿಯಾಗೇನೋ ಹೋದ್ಲು. ನಮಗೆ ಇರೋಕ್ಕಾಗೋದಿಲ್ಲ. 16 ಸತಿ ಕೃತು ಸುಮ್ಮನಿರು ಅಂತ ಬಡ್ಕೊಂಡು ಸಾಕು. ಬೇಜಾರಾಯ್ತದ ಬೇಜಾರಾಯ್ತದೆ ಅಂದರೆ ಏನು ಮಾಡೋದವ್ವ. ಹೋದ್ಲೆಲ್ಲ ಕುಣ್ಕೊಂಡು ಬೇಡ ಅಂತ, ಅವಳು ಬೇಡ ಅಂತಲೇ ಸುಮ್ಮನಿದ್ಲು. ಯಾಕಂದ್ರೆ ಅಲ್ಲೆಲ್ಲ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಓಡಾಡೋಕ್ಕಾಗೋದಿಲ್ಲ ಅಂತ ಅವಳು ಬಿಟ್ಟು ಕುಡಿಸ್ಕೊಂಡು ಅಳ್ತಾ ಇಲ್ಲ. ಅದನ್ನ ನೋಡೋಕ್ಕಾಗ್ದೇ ನನ್ನ ತಂಗಿಗೆ ಕಣ್ಣಲ್ಲಿ ನೋಡೋಕ್ಕಾಗ್ದೇ ಕರ್ಕೊಂಡು ಹೋದ್ಲು. ಸರಿ ಬಾ, ನಾನು ಇನ್ವಿಟೇಷನ್ ಕೊಡೋದು ಜಯಜ್ಜಿ ತಾವು ಮನೆ ಒಳಗಡೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ಹೋದ್ಲು. ಏನವ ರೋಸ್ ಮಾಡ್ತಾಳೆ. 6:15 ಆಯಿತು. ಇಷ್ಟೊತ್ತು ತನಕ ಅಷ್ಟು ಇನ್ವಿಟೇಷನ್ಸು ಕವರೇ ಸಪ್ರೇಟ್ ಇದೆ, ಒಳಗಡೆ ಹಾಕೋದೇ ಸಪ್ರೇಟ್ ಇದೆ. ನಮ್ಮದು ಒಳಗಡೆ ಅಕ್ಷತೆ ಕಾಳು ಹಾಕಬೇಕು ಮತ್ತು ಅರಿಶಿನ ಕುಂಕುಮ ಹಾಕಬೇಕು. ಇಷ್ಟು ಮಾಡಿದ್ದೀವಿ. ಇನ್ನೂ ಅಷ್ಟೊಂದಿದೆ ಆಯಿತಾ. ಈಗ ಅದು ಆರಲಿ ಅಂತ ಹೇಳಿ ಹಂಗೆ ಇಟ್ಟಿರೋದು. ಇನ್ನೊಂದು ಸ್ವಲ್ಪ ಹೊತ್ತು ಆರಿದ್ಮೇಲೆ ಅಲ್ಲಿಂದ ತೆಗೆದು ಈ ಕವರ್ಗೆ ಶಿಫ್ಟ್ ಮಾಡಬೇಕು. ಮೈ ಗಾಡ್, ಇನ್ನೂ ಕಸ ಗುಡಿಸಿಲ್ಲ, ಕಸ ಗುಡಿಸ್ಬೇಕು. ದೋಸೆ ಇಟ್ಟು ಆಡಿಸಿಟ್ಟಿದ್ದೀನಿ. ದೊಡ್ಡದಕ್ಕೆ ಹಾಕಿದ್ದೀನಿ. ಏನಾದ್ರು ಏನಪ್ಪ ಉಪ್ಪು ಬಂದುಬಿಟ್ರೆ ಕಷ್ಟ ಅಂತ ಹೇಳಿ ಮೇಲ್ಗಡೆ. ಇನ್ನೇನು ಸಾರಿದೆ, ಅನ್ನ ಒಂದು ಮಾಡ್ಕೋಬೇಕಷ್ಟೇ. ಇವಾಗ ಈ ಮನೆ ಕಸ ಆ ಮನೆ ಕಸ ಗುಡಿಸ್ಬಿಟ್ಟು ಒಂದು 4 ಪಾತ್ರೆ ಇದ್ದಾವೆ ಅಲ್ಲಿ. ಅದೊಂದು ಇವಾಗ ದೋಸೆಗೆ ಆಡಿಸಿದ್ದು ಪಾತ್ರೆಗಳು ತೊಳ್ಕೊಂಡ್ರೆ ಕೆಲಸ ಎಲ್ಲ ಫಿನಿಶ್ ಅಂತ ಹೇಳ್ಬೋದು. ಕೆಲಸ ಮುಗಿತು. ಸ್ವಲ್ಪ ಎಡಿಟಿಂಗ್ ಎದ್ದು ಮಾಡ್ಕೊತಾ ಇದ್ದೆ. ಇಷ್ಟೊತ್ತಾದರೂ ಅಪ್ಪಾಜಿ ಅವ್ರದ್ದು ಕಾಲು ಮೆಸೇಜು ಇಲ್ವಾ, ನಮಗೂ ಫೋನ್ ಮಾಡಿದೆ. ಅಪ್ಪಾಜಿ ಅವ್ರು ಇನ್ನೂ ಇನ್ವಿಟೇಷನ್ ಕೊಡ್ತಾ ಅಲ್ಲೇ ಅಂದರೆ ನಮಗೆ ರಿಲೇಷನ್ ಮನೇಲೆ ಗೊಬ್ಬಳಿಲೇ ಇದ್ದೀವಿ ಅಂತ ಅಂದರು. ಈಗ ಒಂದು 10 ಮಿನಿಟ್ಸಲ್ಲಿ ಮಾಡಿದೆ. ಅಲ್ಲೇ ಉಳ್ಕೊತೀರಾ ಅಂದೆ. ಇಲ್ಲೇ ಉಳ್ಕೊಂಡು ಬೆಳಗ್ಗೆಗೆ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ಅವನಿಗೆ ಅರ್ಧ ಪಾವು ಅಕ್ಕಿ ಇಟ್ಕೊಂಡಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರು ಬೇಯಿಸ್ತಾ ಇದ್ದೀನಿ. ನಮ್ಗೆ ಯಾಕೋ ಮನೇಲಿ ಇರೋದಕ್ಕೋಸ್ಕರ ಏನಾದ್ರು ತಿನ್ನಬೇಕು ಅನ್ನಿಸ್ತೈತೆ, ಒಂಥರ ಹೊಟ್ಟೆ ಸಿಗ್ತೈತೆ. ಹೋಗಿ ನೀರು ಕುಡಿತಾ ಇದ್ದೀನಿ. ಮನೇಲಿ ಸಕ್ಕರೆ ಬಿಟ್ರೆ ತಿನ್ನೋಕ್ಕೇನೂ ಇಲ್ಲ, ಬಟ್ ಸಕ್ಕರೆ ತಿನ್ನಬಾರ್ದು. ಹಂಗೆ 1-2 ಬಿಸ್ಕೆಟ್ ತಿಂದೆ, ಹೊಟ್ಟೆ ಸಿಗ್ತದೆ, ನೀರು ಕುಡಿತಾ ಇದ್ದೀನಿ. ಊಟ ಮಾಡ್ಬಿಟ್ಟು ಬೆಳಗ್ಗೆಯಿಂದ ಕರೆಕ್ಟಾಗಿ ಫೋನ ಚಾರ್ಜ್ಗೆ ಹಾಕಿಲ್ಲ. 100% ಚಾರ್ಜ್ ಹಾಕಿದ್ರೆ ಸುಮಾರು ಹೊತ್ತಾಗುತ್ತೆ.
ಕೊಯ್ತೀನಿ, 5 ನಿಮಿಷ ಚಾರ್ಜ್ ಪಿನ್ ಚುಚ್ಕೋತೀನಿ, ಮತ್ತೆ ಓಡ್ಬಂದು ತಗೊಬರ್ತೀನಿ. ಇದೇ ಹಣೆ ಬರ ಬೆಳಗ್ಗೆಯಿಂದ. ಬಟ್ ಇವತ್ತು ತುಂಬ ಕೆಲಸ ಮಾಡಿದ್ದೀನಿ ನಾನು. ದೋಸೆ ಹಿಟ್ಟು ಆಡಿಸಿರೋದು ಒಳ್ಳೇದೇ ಆಯಿತು. ಕೃತುನೂ ಇಲ್ಲ, ಯಾರೂ ಇಲ್ಲ. ಬೆಳಗ್ಗೆ ಒಂದು 8 ಗಂಟೆಗೆ ಮಲ್ಕೊಳ್ಳೋಣ ಅನ್ಕೋತೀನಿ, ಮಲ್ಕೊಳ್ಳೋಕ್ಕಾಗಲ್ಲ. ಬೆಳಗಿನ ಜಾವ 5 ಗಂಟೆಗೆ ಎಷ್ಟಾಗುತ್ತೆ. ಸೊ ಬೆಳಗ್ಗೆ ಎದ್ದು ದೋಸೆಗೆ ಟೊಮೊಟೊ ಜಾಸ್ತಿ ತಂದುಬಿಟ್ಟಿತ್ತು ನಮ್ಮ ಅಪ್ಪಾಜಿ, ಕಾಣ್ತಾಯ್ತಾ. ಟೊಮೊಟೊ ಗೊಜ್ಜು ಮಾಡಿಕೊಂಡು ಹೊಟ್ಟೆ ತುಂಬ ದೋಸೆ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಸಖತ್ತಾಗಿರ್ತದೆ. ತಿಂಡಿ ತಿಂದು ಇನ್ನೇನು ಮಾಮೂಲಿ ಮನೆ ಕೆಲಸ ಇರುತ್ತಲ್ಲ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಅಷ್ಟು ಮಾಡಿಕೊಂಡ್ರೆ ನಮ್ಮಮ್ಮ ಅವರು ಮತ್ತು ನಾಳೆನೂ ಅಕ್ಕಪಕ್ಕ ಊರಿಗೆ ಕೊಟ್ಬಿಟ್ಟು ಬರ್ತಾರಾ, ಡೈರೆಕ್ಟ್ ಕಳೆದು ಬಿಡ್ತಾರ, ಹೆಂಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಅವ್ರು ನಿಧಾನಕ್ಕೆ ಬರಲಿ, ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು. ನನಗೆ ಕೆಲಸ ಇರೋದು ಬುಧವಾರ, ನಾಳೆ ನಾನು ಫ್ರೀನೇ ಇದ್ದೀನಿ. ಬಟ್ ಏನಂದರೆ ಮನೆಯಲ್ಲಿ ಪಾಪುನೂ ಇಲ್ಲ, ನನ್ನ ತಂಗಿನೂ ಇಲ್ಲ, ನಮ್ಮ ಅಮ್ಮನೂ ಇಲ್ಲ, ನಮ್ಮ ಅವ್ವಂಗೆ ಧಾರಾವಾಹಿ ಹಾಕ್ಕೊಟ್ಟಿದ್ದೀನಿ. ಯಾವುದಪ್ಪ ಅಣ್ಣಯ್ಯ, ಆ ಗಟ್ಟಿ ಮೇಳ ಅನ್ನಂಗೈತದೆ. ಅಣ್ಣಯ್ಯ ಸೀರಿಯಲ್ ನೋಡ್ತಾ ಮಲಗೈತೆ. ನಾನು ಸಾಂಬಾರು ಮೇಳ ಆಫ್ ಮಾಡಿಬಿಟ್ಟು ನಾನು ಇನ್ನೇನು ಮಾಡೋಣ, ಮನೆಗೊಂಡು ಫೋನ್ ನೋಡ್ತೀನಿ. ಅದೇ ಅಲ್ವಾ ಹೆಣ್ಮಕ್ಳಿಗೆ, ಸೀರೆ ಗೀರೆ ನೋಡೋದು, ಬ್ಲೌಸ್ ಡಿಸೈನ್ ನೋಡೋದು, ಬರೀ 15-20 ಇರೋದೇನು ಇದೇ ಆಗೈತೆ. ಬಟ್ ನಾನು ಕೊಟ್ಟಿರೋದು ತುಂಬ ಸಿಂಪಲ್, ಅಂದರೆ ಸಿಂಪಲ್ಲು ಬ್ಲೌಸ್ ಡಿಸೈನ್ಗೆ. ಯಾಕಂದರೆ ದುಡ್ಡು ವೇಸ್ಟ್ ಮಾಡಬಾರ್ದು ಅಂತ. ಬಿಕಾಸ್ ಅವತ್ತು ಒಂದೇ ಸಲ ಹಾಕ್ಕೊಳ್ಳೋದು ಸೀರೆನ, ಅದೆಷ್ಟು ವರ್ಷ ಆದಮೇಲೆ ಹಾಕೋತೀನೋ ಗೊತ್ತಿಲ್ಲ. ನಾನು ಸೀಮಂತದಲ್ಲಿ ತಂದಿರೋ ಸೀರೆನೂ ಒಂದೇ ಸಲ ಹಾಕೊಂಡಿರೋದು. ನನ್ನ ಮದುವೆಯಲ್ಲಿ ತಂದಿರೋ ಸೀರೆಗಳು ನಮ್ಮ ಮನೆ ಮತ್ತು ಸಂತು ಅವ್ರ ಕಡೆ ತಂದಿದ್ದ ಸೀರೆನೂ ಒಂದೊಂದೇ ಸಲ ಹಾಕ್ಕೊಂಡಿರೋದು. ದೊಡ್ಡ ದೊಡ್ಡ ಸೀರೆ ಮತ್ತು ಬ್ಲೌಸ್ ಎಲ್ಲ ಸುಮಾರು ದುಡ್ಡು ಹಾಕಿಸಿ ಗ್ರ್ಯಾಂಡಾಗಿ ಸುಮಾರಾಗೆಲ್ಲ ಹೊಲಿಸ್ಕೊಂಡಿರೋ ಸೀರೆಗಳು ಬೇಜಾನಿದ್ದಾವೆ. ಅವೆಲ್ಲ ಹಾಕಿ 5 ವರ್ಷ 6 ವರ್ಷ 4 ವರ್ಷ ಆಗೋಯ್ತು. ಅದಕ್ಕೆ ಯೋಚನೆ ಮಾಡಿದೆ, ಸುಮ್ಮನೆ ವೇಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಒಂದು ಬ್ಲೌಸ್ಗೆ 5,000 6,000 ಅಂದ್ಬಿಟ್ಟು ತುಂಬ ಸಿಂಪಲ್ ಅಂದರೆ ಸಿಂಪಲ್ ಹೊಲಿಸ್ತಾ ಇದ್ದೀನಿ. ಇವಾಗ ನನ್ನ ತಂಗಿ ಮದುವೆ ದಿನ ಹಾಕ್ಕೊಂಡ್ರೆ ಇನ್ನು ಯಾವಾಗ ಹಾಕೋತೀನೋ, ಹಾಕ್ಕೊಳ್ಳೋದೇ ಇನ್ನು. ಅದಕ್ಕೆ ನನ್ನ ಮೈಂಡ್ ಸೆಟ್ ಇರೋದೇನೇ ಇದ್ರೂ ಗೋಲ್ಡ್ ಆ ಥರದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಸೊ ಬಟ್ಟೆ ಹುಚ್ಚಿದೆ ನನಗೆ, ಸೀರೆ ಹುಚ್ಚಿಲ್ಲ. ಏನಿದ್ರು ಡ್ರೆಸ್ಸು, ಕುರ್ತಾ, ಟಾಪ್ಸು ಆ ಥರ ಹುಚ್ಚಿದೆ. ಹುಚ್ಚಿದ್ರೂ ನಾನು ತೊಗೊಂಡ್ರು 500-600 ರೂಪಾಯಿ ತೊಗೋತೀನಿ, 1,000 ರೂಪಾಯಿ ಒಳಗೆ ತೊಗೋತೀನಿ. 2,000-3,000 ಕೊಟ್ಟು ಸದ್ಯ ಮದುವೆ ಆದಮೇಲೆ ಯಾವುದು ಕುರ್ತಾ ಸೆಟ್ಟು ಟಾಪ್ಗಳು ಯಾವುದು ತೊಗೊಂಡಿಲ್ಲ. ಆಗ ಮುಂಚೆ ಕಾಲೇಜ್ ಡೇಸಲ್ಲಿ 1,500-2,000 ಕೊಟ್ಟು ತೊಗೊಂಡಿರೋದಿದೆ. ಬಟ್ ಇವಾಗೆಲ್ಲ ಹಾಕ್ಕೊಂಡ್ರೆ ಅದು ಜಾತ್ರೆ ಥರ ಕಾಣಿಸುತ್ತೆ. ಅವಾಗ ಅದೇ ಪ್ಯಾಷನ್ನು, ಅದೇ ಥರದ ಹಾಕೊಂಡು ಮಿಣ ಅಂತ ಏನು ಮಿಂಚಿರೋ ಡ್ರೆಸ್ಗಳು ಹಾಕೊಂಡು ಹೋಗಿದ್ದಿದ್ರೆ ಅದೇ ಪ್ಯಾಷನ್ನು, ಆಯಿತಾ. ಬಟ್ ಇವಾಗ ಅವೆಲ್ಲ ಹಾಕ್ಕೊಳ್ಳೋಕ್ಕೆ ಅಯ್ಯೋ ಎಲ್ಲೂ ಹೋಗ್ಬಿಟ್ರೆ ಜಾತ್ರೆ ಹೆಂಗೆ ಹುಡುಗಿ ರೆಡಿ ಆಗ್ಬಿಟ್ಟು ಬಂದೈತೆ ಅಂತ ಅಂತಾರೆ ಅಂತ. ಸೊ ಎಷ್ಟೋ ನನ್ನ ಮದುವೆ ಆದಮೇಲೆ ಆ ಡ್ರೆಸ್ಗಳು ಒಂದು 7-8 ಡ್ರೆಸ್ಗಳಿದ್ದಾವೆ. ನನ್ನ ಮದುವೆ ಆದಮೇಲೆ ಅವ್ಯಾವೂ ಹಾಕೇ ಇಲ್ಲ ಫ್ರೆಂಡ್ಸ್, ಹಾಕೇ ಇಲ್ಲ. ಹಾಗಾಗಿ ಮದುವೆ ಆದಮೇಲೆ ಯಾವುದೂ ಆ ರೀತಿ ಯಾವೂ ತೊಗೊಂಡಿಲ್ಲ ನಾನು. ಸೊ ನಾನು ಬಟ್ಟೆ ತೊಗೋತೀನಿ, ಬಟ್ ಏನಾದರೂ ತೊಗೊಂಡ್ರೆ 1,000 ರೂಪಾಯಿ ಒಳಗಡೆ, 500 ರೂಪಾಯಿ ಒಳಗಡೆ ಆ ಥರ ಬಟ್ಟೆಗಳನ್ನ ತೊಗೋತೀನಿ. ನೀವು ಕೂಡ ಜಾಸ್ತಿ ಸೀರೆ, ಬ್ಲೌಸು, ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಗೋಲ್ಡು ಆ ಥರ ವ್ಯಾಲ್ಯೂ ಇರುವಂತಹ, ಏನು ಹೇಳ್ತಾರೆ, ಬರ್ತೇ ಹೋಯ್ತಾಳೋದು, ವ್ಯಾಲ್ಯೂ ಇರುವಂತಹ ಐಟಮ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಇನ್ನೇನಿಲ್ಲ ಗೈಸ್, ಇನ್ನೇನ ಇವತ್ತಿನ ಕತೆ ಇಷ್ಟ ಆಗಿತ್ತು. ಆ್ಯಂಡ್ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ವ್ಲಾಗ್ಸು ಚೆನ್ನಾಗಿ ಬರ್ತಾ ಇದೆಯಾ, ಏನಾದರೂ ಬೇರೆ ಥರ ಏನಾದರೂ ಆಲ್ಟರ್ನೇಟ್ ಚೇಂಜಸ್ ಮಾಡ್ಕೋಬೇಕಾ, ಏನು ಎತ್ತ ಅಂತ ಕಮೆಂಟ್ ಬಾಕ್ಸ್ ನಿಮ್ಮದೇ, ಕಮೆಂಟ್ ಮಾಡಿ. ಪಾಸಿಟಿವ್ ಆಗಿ ಮಾಡಿ, ನಾಟ್ ನೆಗೆಟಿವ್. ಏನೇನಿಲ್ಲ, ನಮ್ಮನೆ ಮದುವೆ ಪ್ರಿಪ್ರೇಷನ್ ಈ ಥರ ಇದೆ. ನಾನು ಸ್ಟಿಚಿಂಗು, ಸೀರೆ ಎಲ್ಲ ತೋರಿಸೋಣ ಅಂದ್ಕೊಂಡೆ, ನನ್ನ ತಂಗಿ ತೋರಿಸ್ಬೇಡ ಅಂದು. ಓಕೆ, ಅದನ್ನೆಲ್ಲ ಮದುವೆ ಆದಮೇಲೆ ಒಂದು ವ್ಲಾಗ್ ಮಾಡ್ತೀನಿ, ಯಾವುದಕ್ಕೆ ಎಷ್ಟೆಷ್ಟಾಯಿತು ಏನು ಎತ್ತ ಅಂತ ಹೇಳಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ಗಳು ಕೊಡಬೇಕು, ಒಂದಿನ ಹೋದರೆ ಆಗುತ್ತೆ. ಬಟ್ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲ, ಅಪ್ಪಾಜಿಗೂ ಕೆಲಸ ಇರುತ್ತೆ. ಫ್ರೆಂಡ್ಗಳು ಬೈಕಲ್ಲಿ ಕರ್ಕೊಂಡೋಗಿ ಕರ್ಕೊಬರೋ ಅಂಥ ಫ್ರೆಂಡ್ಗಳು ಯಾರೂ ಇಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ಯಾರಾದರೂ ಮರ್ತ್ಕೊಬಿಟ್ಟಿರ್ತೀವಿ. ಯಾರಾದರೂ ಫ್ರೆಂಡ್ಸ್ ಇದ್ದಾರಾ ನನ್ನ ಇದರಲ್ಲಿ, ಹಂಗೆ ಕರ್ಕೊಂಡೋಗಿ ಇನ್ವಿಟೇಷನ್ ಕೊಡೋಕ್ಕೆ ಬರೋ ಅಂಥವ್ರು ಯಾರು ಇದ್ದಾರಾ ಅಂತ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ. ಬಟ್ ನೋಡೋಣ, ಇನ್ನೂ ಟೈಮ್ ಇದೆ, ಆಲ್ಟರ್ನೇಟ್ ಏನಾದರೂ ಮಾಡ್ಕೋಬೇಕು. ನನ್ನ ತಂಗಿ ಬೆಂಗ್ಳೂರಿಗೆ ಹೋಗಿದ್ದಾಳಲ್ಲ, ಅವಳು ಕೂಡ ಇನ್ವಿಟೇಷನ್ ಕೊಡ್ತಾಳೆ. ಆ್ಯಂಡ್ ನಾನು ಕೂಡ ಬುಧವಾರ ಕಳ್ಕೊಂಡು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಬೆಂಗ್ಳೂರಿಗೆ ಹೋಗಿ ನನಗೊಂದು ಜಾಸ್ತಿ ಜನ ಎಲ್ಲ ಫ್ರೆಂಡ್ಸು, ಒಂದು 5-6 ಜನ ತುಂಬ ಬೇಕಾದವ್ರು ಇದ್ದಾರೆ. ಅವ್ರಿಗೆ ಇನ್ವಿಟೇಷನ್ನ ಕೊಟ್ಟು ಆ ಕಡೆಯಿಂದ ನಾನು, ಚಾಂದು, ಪಾಪು ಒಟ್ಟಿಗೆ ಬರ್ತೀವಿ. ಸೊ ಇದು ಇವತ್ತಿನ ಕತೆ ಆಗಿತ್ತು, ನನ್ನ ಡೈಲಿ ವ್ಲಾಗ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಟಾಟಾ, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.